ಅಕ್ಕಿ ಬೇಳೆ ನೆನೆಸದೇ ಮಾಡಬಹುದಾದಂತಹ ಸೆಟ್ ದೋಸೆ ನೋಡಿ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆ ಸ್ವಾಗತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉದ್ದು ಹಾಕಿ ಮಾಡಿದರೆ ಹೇಗೆ ಬರ್ತದೆ ಅಷ್ಟೇ ಚೆನ್ನಾಗಿ ಬಂದಿದೆ. ಸರಿ, ನೋಡುವ ಹಾಗಾದರೆ ಏನೇನು ಬೇಕೆಂದು. 1.5 ಕಪ್ಪಿನಷ್ಟು ನಾನು ಬಾಂಬೆ ರವೆ ತೆಗೆದುಕೊಂಡಿದ್ದೇನೆ. ಇದಕ್ಕೆ 1.5 ಕಪ್ ಮೊಸರು ಮತ್ತು 1.5 ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. 3 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ ನೋಡಿ, 3 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ರವೆಯನ್ನು ನೆನೆಯಲಿಕ್ಕೆ ಬಿಡುವ ನಾವು. ನೋಡಿ, ಈಗ ನಾನು ಇದಕ್ಕೊಂದು ಮುಚ್ಚಳ ಮುಚ್ಚಿ 10 ನಿಮಿಷ ಇಡ್ತೇನೆ. ಇದು ನೋಡಿ, 3 ಚಮಚ ಸಣ್ಣ ಚಮಚ ಅವಲಕ್ಕಿಯನ್ನು, ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ ನಾನು. 1-2 ಸಲ ತೊಳೆದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ 5 ನಿಮಿಷ ನೆನೆಯಲಿಕ್ಕೆ ಇಡುವ. ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡುವ ನಾವು. 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಒಂದು 3 ಚಮಚ ಹುರಿಗಡಲೆ ನೋಡಿ, 3 ಚಮಚ ಹಾಕಿದ್ದೇನೆ. ಕಾಯಿಮೆಣಸು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಬೋದು, ನಾನು 1 ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ಹುಳಿ ಮತ್ತು ದೊಡ್ಡ ತುಂಡು ಶುಂಠಿ ಹಾಕಬೇಕು. ಇದಕ್ಕೆ 1-2 ಇಂಚಿನಷ್ಟು ಸಾಧಾರಣ ಬೇಕು. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವ ನಾವು. ನೀರು ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೀಗ ನಾವು ಕೊತ್ತಂಬರಿ ಸೊಪ್ಪನ್ನೊಂದು ಸ್ವಲ್ಪ ಹಾಕಿ ಒಂಚೂರು ಗಿರ್ರ ಅಂತ ಒಮ್ಮೆ ತಿರುಗಿಸಿದರೆ ಸಾಕು. 2 ಚಮಚ ತೆಂಗಿನ ಎಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಮತ್ತು ಕರಿಬೇವು ಹಾಕಿ ಚಟ್ನಿಗೆ ಇದು ಒಗ್ಗರಣೆ. ನೋಡಿ, ಚಟ್ನಿ ನಮ್ಮದು ರೆಡಿ ಆಯಿತು. ಆಗ ರವೆ ಇಲ್ಲಿ ಚೆನ್ನಾಗಿ ನೆಂದಿದೆ, ಅಷ್ಟೊತ್ತಿಗೆ ಚಟ್ನಿ ಆಗಿದೆ ನೋಡಿ. ಇದು ಅವಲಕ್ಕಿ, ಇದು ರವೆ ಮತ್ತು ಹುರಿಗಡಲೆ, ಮೊಸರು ಹಾಕಿ ನೆನೆಸಿದ. ಇದನ್ನೀಗ ನಾನು 2 ಬ್ಯಾಚಲ್ಲಿ ಹಾಕ್ತಾಯಿದ್ದೇನೆ. ಒಂದು ಅರ್ಧ ಭಾಗ ಈಗ ಹಾಕ್ತಾಯಿದ್ದೇನೆ ಮಿಕ್ಸಿಗೆ, ಅರ್ಧ ಸ್ವಲ್ಪ ಅವಲಕ್ಕಿ ಸಹ ಹಾಕ್ತೇನೆ ನೆನೆದದ್ದು. ಹಾಕಿ ನುಣ್ಣಗೆ ರುಬ್ಬುವ, ತುಂಬ ನುಣ್ಣಗಾಗೋದಿಲ್ಲ, ಹಾಗೇ ಇರಬೇಕು ಬ್ಯಾಟರ್. ಇದನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ನೋಡಿ. ಒಂದು ಸಲ ರುಬ್ಬಿ ಆಯಿತು. ಈಗ ಉಳಿದ ರವೆ ಮತ್ತು ಅವಲಕ್ಕಿಯನ್ನು ಹಾಕ್ತಾಯಿದ್ದೇನೆ ನೋಡಿ. ಇದು ಸಹ ಆಯಿತು ಮಿಕ್ಸಿಯಲ್ಲಿ ರುಬ್ಬಿ. ಈಗ ದಪ್ಪ ಇದೆ, ಸ್ವಲ್ಪ ನೀರು ಹಾಕುವ, ದೋಸೆಗೆ ಹಿಟ್ಟು ಆಗುವಷ್ಟು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನಾನೀಗ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾತ್ರ ಇದನ್ನು. ಸ್ವಲ್ಪ ಹೊತ್ತು ಸೌಟಲ್ಲಿ ಚೆನ್ನಾಗಿ ತಿರುಗಿಸಿ ನೋಡಿ, ಚೆನ್ನಾಗಿ ಬೀಟ್ ಮಾಡಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ನಾನು. ಯಾವುದು ಎಣ್ಣೆ ಸಾಕ್ತದೆ, ತೆಂಗಿನ ಎಣ್ಣೆ ಯಾವುದು ಸಾಕ್ತದೆ. 1 ಚಮಚದಷ್ಟು ಹಾಕಿದ್ದೇನೆ. ಈಗ ದೋಸೆ ಹಾಕಲಿಕ್ಕೆ ಆಗುವಾಗ ಒಂದು 1/4 ಚಮಚದಷ್ಟು ಬೇಕಿಂಗ್ ಸೋಡಾ ಉಂಟು ನೋಡಿ, ಸೋಡಾ ಪುಡಿ, ಅದನ್ನು ಹಾಕುವ. ಹಾಕಿದರೆ ದೋಸೆಯ ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ, ಅದಕ್ಕೋಸ್ಕರ ಹಾಕೋದು ನೋಡಿ. ಈಗ ನಾನು ದೋಸೆ ಹಾಕ್ತಾಯಿದ್ದೆ ನೋಡಿ. ಕಾವಲಿ ಲೋ ಟು ಮೀಡಿಯಮ್ ಹೀಟಲ್ಲಿಟ್ಟು ಚೆನ್ನಾಗಿ ಬಿಸಿಯಾಗಿದೆ. ತುಂಬ ತೆಳು ಅಲ್ಲ, ತುಂಬ ದಪ್ಪನೂ ಅಲ್ಲ, ಹಾಗೆ ದೋಸೆ ಹಾಕಿದ್ದೇನೆ ನಾನು. ಸುತ್ತ ನೋಡಿ ತುಪ್ಪ ಹಾಕ್ತಾ ಇದ್ದೇನೆ ನಾನು. ಎಣ್ಣೆ ಸಹ ಹಾಕ್ಬೋದು, ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ. ಇದು ಪರಿಮಳ, ರುಚಿ ಎಲ್ಲ ನೋಡಿ. ಈಗ ಮೊದಲನೇ ಬಾರಿ ಮಾಡಿದ ದೋಸೆ ರೆಡಿ ಆಯಿತು. ಎಷ್ಟು ಕಣ್ಣಾಗಿ ಬಂದಿದೆ ನೋಡಿ. ಚೆನ್ನಾಗಿ ತೂತಾಗಿರುವ ದೋಸೆ ರೆಡಿಯಾಗಿದೆ ನೋಡಿ. ಹೀಗೆ ಇರ್ತದಲ್ವಾ ಸೆಟ್ ದೋಸೆ ಫ್ರೆಂಡ್ಸ್. ಒಂದು ದೋಸೆ ಈಗ ರೆಡಿ ಆಯಿತು. ಈಗ 2ನೇ ದೋಸೆಯನ್ನು ಮಾಡ್ತಾಯಿದ್ದೇನೆ ನೋಡಿ. ಈ ದೋಸೆ ತೆಳು ದೋಸೆ ಸಹ ಮಾಡ್ಬೋದು ಇದನ್ನು ಫ್ರೆಂಡ್ಸ್. ನೀವು ಮೊದಲ ಬಾರಿ ನನ್ನ ವಿಡಿಯೋ ನೋಡುವವರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ. 2ನೇ ಬಾರಿನೂ ದೋಸೆ ಹಾಕಿದ್ದೇನೆ ನಾನೀಗ ನೋಡಿ. ತುಪ್ಪ ಹಾಕ್ತಾಯಿದ್ದೇನೆ ನೋಡಿ. ರೆಡಿ ಆಯಿತು. ಪಕ್ಕನೆ ಮಾಡಬಹುದಾದಂತಹ ಸೆಟ್ ದೋಸೆ ಚಟ್ನಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನಾಳೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.